ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರ ಬಾಳಿನಲ್ಲಿ ಬೆಳಕು ತರಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳ ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದು ಸರ್ಕಾರ ಮೇಲಿನ ಮೇಲೆ ಕ್ಲೇಮ್ ಮಾಡ್ತಾ ಇರೋ ಸಂಗತಿ. ಅದಕ್ಕೆ ತಕ್ಕಂಗೆ ಬಹಳಷ್ಟು ಕಡೆ ಮಹಿಳೆಯರು ಕೂಡ ನಾವು ನೋಡ್ತಾ ಇದ್ದೀವಿ, ವಿಡಿಯೋ ಮಾಡೋದು, ಆಮೇಲೆ ಬೋರ್ವೆಲ್ ತೋರಿಸಿದ್ವಿ ಅನ್ನುವಂಥದ್ದು, ಫ್ಯಾನ್ಸಿ ಸ್ಟೋರ್ ಇಟ್ವಿ ಅನ್ನುವಂಥದ್ದು, ಈ ಥರದ್ದೆಲ್ಲ ವಿಚಾರ. ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ಸಿಗುವ 2,000 ಹಣ ಬದುಕಿಗೆ ಆಧಾರ ಆಗಿದೆ. ಗೃಹಲಕ್ಷ್ಮಿ ಹಣವನ್ನು ಸದ್ಬಳಕೆ ಮಾಡಿಕೊಂಡ ಮಹಿಳೆಯರನ್ನ ಬೆಳಗಾವಿಯ ಸುವರ್ಣಸೌಧಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗಿತ್ತು. ಸೊ ಇವತ್ತು ನೋಡಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಟಿಟಿ ವಾಹನದಲ್ಲಿ ಅಂತ ಮಹಿಳೆಯರನ್ನ ಕರೆತರಲಾಯಿತು. ಸಿಎಂ ಡಿಸಿಎಂ ಭೇಟಿಯ ಬಳಿಕ ಕಲಾಪ ವೀಕ್ಷಣೆಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಯಿತು. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ವೃದ್ಧೆಯೊಬ್ಬರು ಜನರಿಗೆ ಹೋಳಿಗೆ ಊಟವನ್ನ ಬಡಿಸಿದ್ದರು. ರಾಯಬಾಗ ಮೂಲದ ಅಕ್ಕ ತಾಯಿ ಲಂಗೋಟಿ ಅನ್ನುವರು ಜಾತ್ರೆಯಲ್ಲಿ ಹೋಳಿಗೆ ಊಟವನ್ನ ಉಣಬಡಿಸಿದ್ದರು. ಇವರು ಕೂಡ ಇವತ್ತು ಸುವರ್ಣಸೌಧಕ್ಕೆ ಆಗಮಿಸಿದ್ದರು. ಆ ಅಜ್ಜಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ಮಾತನಾಡಿಸಿದ್ರು ಕೂಡ. ಬನ್ನಿ ನೋಡೋಣ. ಅಜ್ಜರು, ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ, ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀರಿ ತಾವು? ನಾವು ಹೋಳಿಗೆ ಊಟ ಮಾಡಿದ್ರಿ, ಮತ್ತೇನು ಮಾಡಿಲ್ರಿ. ಅದು ಬಂದದೆಲ್ಲ ಹೋಳಿಗೆ ಊಟ. ಮೊಮ್ಮಕ್ಕಳ ಯಾರು ಇದ್ದವ್ರಿಗೆ ದಾನ ಮಾಡೇನ್ರಿ. ನಾನು ಇದಕ್ಕೇನು ಬಳಸ್ಕೊಂಡಿಲ್ರಿ. ಮತ್ತು ಆ ತಾಯಿದಿಂದ ನಮ್ಗೆ ಸುಖ ಆಗೈತಿ. ಇನ್ನು ಏನ್ರೆ ಕೊಟ್ರು ಮಾಡಿರು ತೊಗೊಂಡ್ರು ಇನ್ನೂ ನೋಡ್ರಿ, ಕಣ್ಣು ಆಪ್ರೇಷನ್ ಮಾಡ್ಕೊಳ್ಳೋದು ಅದು ಏನೋ ನೋಡ್ರಿ. ಇನ್ನೂ ಏನು ಮಾಡ್ಕೊಂಡಿಲ್ಲ. ಏನು ನಾನು ಸ್ವತಕ್ಕೆ ಏನು ಮಾಡ್ಕೊಂಡಿಲ್ರಿ. ಇದನ್ನೆಲ್ಲ ಮಂದಿಗೆ ಮಾಡೇನ್ರಿ. ಈಗ 16 ವರ್ಷದ್ರಿ. ಅಟ್ಟ ಮಾತಾಡಕ್ಕೆ ಬರ್ತೈತೆ ರೀ. ನಂಗೆ ಏನು ಮಾತಾಡಕ್ಕೆ ಬರಂಗಿಲ್ಲ. ನಾವೊಂದು 10,000 ರೂಪಾಯಿ ಸಂತಿ ಮಾಡಿ ಹೋಳಿಗೆ ಮಾಡತ್ತೀನಿ ರೀ. ನನ್ನ ಜೊತೆ ಹೆಣ್ಮಕ್ಳೆಲ್ಲ ಕೂಡಿ ಅವ್ರೊಂದು ತಡೆ ಹಾಕಿ ಹೋಳಿಗೆ ಊಟ ಲಕ್ಷ್ಮಿ ಗುಡಿಯಾಗ ಹಾಕಿದವ್ರು. ಅದನ್ನು ಪರಿಚಾರ ಮಾಡಿರಿ. ನಂಗೂ ಗೊಂತಿಲ್ಲ ರೀ, ಏನೋ ಮುಂದಿನ ಏನು ಗೊಂತಿಲ್ಲ ರೀ ನಂಗೆ. ಒಂದದನ ಲಕ್ಷ್ಮಿ ಗುಡಿಯಾಗ ಒಂದದನ ಇಟ್ಟಿದ್ದೀವ್ರಿ. ಎಷ್ಟು ಜನ ಉಂಡ್ರೂ ಬಂದವ್ರಿಗೆ ಹಂಗೆ ಮಾಡಿದಂಗೆ ಹಾಕಿದವ್ರೆ. ಹಿಂದಿನ ಪರಿಚಾರ ಪಂಚರು ಮಾಡ್ಯಾರ, ನಂಗೆ ಗೊಂತಿಲ್ಲ ರೀ. ಅವ್ರ ಎಲ್ಲ ಕಡೆ ಟಿ ವಿದಾಗ ಅದ್ರಾಗ ಬಿಟ್ರೆ ಅಂದು ಮುತ್ತೋದವ್ರಿಗೆ ಒಂದು 5 ಮಂದಿಗೆ ಮಾಡೀನಿ. ಲಕ್ಷ್ಮಿ 2 ಮಂದಿಗೆ, ಗಂಗವ್ವ ಹೊಳಿಗಂಗವತ್ತ ಅವ್ರಿಬ್ಬರು ಮಂದಿ, ಗಣಪತಿ ಅವು ಗೌರವತ್ತ 5 ಮಂದಿ ಮುತ್ತೋದವ್ರಿಗೆ ಮಾಡಿ ದಂಡಿ ಕಟ್ಟಿ ಮಾಡೇನಿ. ನಮ್ಮ ಮತ್ತೆ ಮುಂದೆ ಏನು ನಂಗೆ ಮಾಡೋಕೆ ಅನ್ಸ ಆಸಿಲ್ ಭೀ ನಾ ಏನು ಮಾಡಿಲ್ಲ ರೀ. ಅದ್ರದ್ದೆಲ್ಲ ಹಣ ಬಂದದ ಅದನ್ನ ಮಾಡೇನಿ ರೀ. ಇನ್ನು ನನಗೆ ಕಣ್ಣು ಆಪ್ರೇಷನ್ದು ಏನು ಕಣ್ಣು ಕಾಣಂಗಿಲ್ಲ ರೀ. ಮತ್ತು ನನಗೆ ಸಾರ್ಥಕ ಏನೂ ಮಾಡ್ಕೊಂಡಿಲ್ಲ ರೀ. ಅವ್ರಿಗೆ ಮಾಡೇನಿ ರೀ. ಇನ್ನು ಏನು ಕೊಟ್ರು ಅಂದ್ರೆ ಏನ್ರ ಸಾರ್ಥಕ ಮಾಡ್ಕೊಡು. ದುಡಿದು ನಿಗಂಗಿಲ್ಲ ರೀ, ಯಾರೂ ನೋಡಂಗಿಲ್ಲ ರೀ. ನನ್ನ ಪರಿಸ್ಥಿತಿ ಕೆಟ್ಟೈತೆ ರೀ. ತನಕ ಬಂದದೆಲ್ಲ ಇದನ್ನ ಮಾಡಿಬಿಟ್ಟೇನಿ ರೀ. ಇನ್ನು ಬಂದ್ರೆ ಇನ್ನು ಏನ್ರ ಮಾಡೋದ್ರಿ, ಮತ್ತೇನೂ ಇಲ್ಲ ರೀ. ನಾ ಏನು ಗೊಳೆ ಮಾಡ್ಕೊಂಡಿಲ್ಲ, ಬಂಗಾರ ಬೆಳ್ಳಿ ಮಾಡಿಸ್ಕೊಲಿಲ್ಲ, ಏನೂ ಮಾಡಿಲ್ಲ ರೀ. ಫಲಾನುಭವಿ ಅಕ್ಕ ತಾಯಿಯವರು ಆ ಸ್ಪಷ್ಟವಾದ ಮಾತುಗಳು. ಇದರಿಂದ ಸಾಕಷ್ಟು ನಾವು ಜನರಿಗೆ ಉಪಯೋಗ ಆಗ್ತಾಯಿದೆ. ಹೋಳಿಗೆಯನ್ನು ಕೂಡ ತಯಾರಿ ಮಾಡಿ ಜನಗೂ ಕೂಡ ಉಣಬಡಿಸೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಳಗಾವಿ. ಸೊ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರವಾಗಿ ಬಹಳ ಸಂತಸವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ನಮ್ಮ ಪ್ರತಿನಿಧಿ ಅಲ್ಲಿರುವಂಥ ಬಹಳಷ್ಟು ಮಂದಿ ಈ ಫಲಾನುಭವಿಗಳನ್ನು ಮಾತನಾಡಿಸಿದ್ರು ಕೂಡ. ಯಾರ್ಯಾರು ಏನೇನು ಹೇಳಿದ್ರು ಬನ್ನಿ ಕೇಳೋಣ. ಗೃಹಲಕ್ಷ್ಮಿ ಯೋಜನೆ ಇದೀಗ ಸಾಕಷ್ಟು ಮಹಿಳೆಯರ ಬದುಕನ್ನು ಬದಲಿಸ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಮ್ಮ ಮನೆಗೆ ಕರೆದುಕೊಂಡು ಅವರೆಲ್ಲರಿಗೂ ಕೂಡ ಉಪಚರಿಸಿ ಇದೀಗ ಸುವರ್ಣಸೌಧಕ್ಕೆ ತಾವೇ ಒಂದು ಟಿಟಿ ವಾಹನದಲ್ಲಿ ಕೂತ್ಕೊಂಡು ಹೋಗ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ಗೃಹಲಕ್ಷ್ಮಿಯ ಫಲಾನುಭವಿಗಳ ಜೊತೆಗೆ ಇಡೀ ಸಮಾಜಕ್ಕೂ ಕೂಡ ಇದೀಗ ಮಾದರಿಯಾದಂತಹ ಮಹಿಳೆಯರು, ಮನೆ ಯಜಮಾನರಾಗಿರುವಂಥದ್ದು. ನಿಜಕ್ಕೂ ಇಂಥದ್ದೊಂದು ವಿಶೇಷವಾದಂತಹ ಒಂದು ಯೋಜನೆ ಭಾಗ್ಯವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಅವರಿಗೆ ಇವತ್ತು ಒದಗಿಸಿಕೊಟ್ಟಿರುವಂಥದ್ದು, ವಿಶೇಷವಾದಂತಹ ಒಂದು ಭಾಗ್ಯವನ್ನು ಕಲ್ಪಿಸಿಕೊಂಡಿರುವಂಥದ್ದು. ಸಾಕಷ್ಟು ಜನ ಇಲ್ಲಿ ಗೃಹಲಕ್ಷ್ಮಿಯರಿದ್ದಾರೆ. ಯಾವ ರೀತಿಯಾದಂತಹ ಒಂದು ಲಾಭವನ್ನು ಅವರು ಪಡೆದುಕೊಂಡಿದ್ರು ಅನ್ನುವಂಥದ್ದನ್ನು ಮೊದಲು ಅವರಿಂದ ಕೇಳಿ ತಿಳ್ಕೊಳ್ತಾನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು, ಅನೇಕ ಶರಣರ ತತ್ವ ಸಿದ್ಧಾಂತಗಳನ್ನು ಬರೀ ಪುಸ್ತಕದಲ್ಲಿ ನಾವು ಓದಿದ್ದೆ. ಇವತ್ತು ನುಡಿದಂತೆ ನಡೆದಿರೋ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಘನವೆತ್ತ ಈ ಕರ್ನಾಟಕ ಸರ್ಕಾರಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ ಮತ್ತು ಹಾಗೆ ಧನ್ಯವಾದಗಳನ್ನು ಅಲ್ಪಿಸ್ತೀನಿ. ಮಹಿಳೆಯರಿಗೆ ಬರ್ತನ್ಕೊಂಡಿದ್ವಿ, ಆದರೂ ಒಂದು 3 ತಿಂಗಳಿಂದ ನಾವು ಸತತವಾಗಿ ತುಂಬ ನಮ್ಮವರು ತುಂಬ ಖುಷಿ ಪಟ್ಟಿರೋದೇನೆಂದರೆ, ತುಂಬ ವಯಸ್ಸಾದವರು, ಅವರ ಕಾಯಿಲೆ ಕಷಾಯಗಳಿರೋದ್ರಿಂದ ಔಷಧಿಗಳಿಗೆ ಅದು ತುಂಬ ಅವಶ್ಯಕತೆ ಅನಿಸಿತ್ತು. ಹೆಣ್ಣು ಮಕ್ಕಳನ್ನ ಕರ್ಕೊಂಡವ್ರು ಲಕ್ಷ್ಮಿ ಗುಡಿಯಾಗ ಮಾಡಿ ನಂಗೆ ಹಾಕಂಗಾತ್ರಿ ಹಾಕಿನ್ರಿ. ಹಣ ಬಂದದೆಲ್ಲ. ಮತ್ತು ನಾ ಏನು ಒಪ್ಪರ್ಸ್ಕೊಂಡಿಲ್ಲ. ನಂದು ಪರಿಸ್ಥಿತಿ ಭೀ ಭಾಳ ಬಿರಿ ಐತ್ರಿ. ನಮಗೆ ಅವ್ರದ ಪುಣ್ಯ ರೀ, ದೇವಿ ಪುಣ್ಯ.
ಅಷ್ಟು ಮಾಡಂಗಾತ್ರಿ ಮಾಡ್ರಿ, ನಂಗೆ ಭಾಳ ಮಾತಾಡಕ್ಕೆ ಬರೋದಿಲ್ಲ. ಹೆಬ್ಬಾಳ್ಕರ್ ಬಾಯಿ ಅವ್ರ ಸಂಬಂಧ ನಮಗೆ ಭಾಳ ಆನಂದ ಆಗೈತೆ ರೀ. ಎಲ್ಲ ದೇಶ ಜಗತ್ತಿಗೆಲ್ಲ ಬಡಬಗ್ಗರಿಗೆ ಅನ್ನ ಹಾಕಾಕತ್ತಾರ್ರಿ, ಎಲ್ಲಾರನ್ನ ಎಬ್ಸಕತ್ತಾರ್ರಿ. ನಮ್ಗೆ ದುಡ್ದು ಸಾಕಾಗಿತ್ತು ರೀ. ನಮಗೆ ವಿಧಾನಸಭಾ ಗೊಂತಿಲ್ರಿ, ನನ್ನ ಮಗನ ಮನ್ ಕೊಟ್ಟು ಹೋದಾಕಿ ಇವತ್ತ ಬಂದನ್ರಿ ನಾ ಬೆಳಗಾವ್ಕ. ನನಗೆ ಭಾಳ ನಿಗ್ರಾಗಿ ಭಾಳ ಹರಿಯಾಗತ್ತೀನಿ ರೀ. ಮೇಡಮ್ ಬರಾನ ನಾನು ಗಪ್ಪಾಗಿದ್ದೇನೆ ರೀ. ವಿರೋಧ ಪಕ್ಷದವರು ಪದೇ ಪದೇ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ, ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ, ಅಭಿವೃದ್ಧಿಗೆ ಹಣ ಇಲ್ಲ, ಸರ್ಕಾರ ದಿವಾಳಿ ಎದ್ದಿದೆ ಅಂತ ಒಂದು ಸಮನೆ ಮಾತಾಡದೆ ಅಧ್ಯಕ್ಷ ಅವ್ರಿಗೆ ಕಾಣಿಸ್ಬೇಕು, ಅದಕ್ಕೋಸ್ಕರ ಈ ಒಂದು ಆಲೋಚನೆ ಬಂತು. ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಪದೇ ಪದೇ ಆರೋಪ ಮಾಡೋದ್ರಿಂದ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ 5 ಗ್ಯಾರಂಟಿ, ಈ 5 ಗ್ಯಾರಂಟಿಯಿಂದ ಜನರು ನೆಮ್ಮದಿಯ ಬದುಕನ್ನು ನಾವು ಸಂಪೂರ್ಣವಾಗಿ ಮಾಡಿದ್ದೀವಿ ಅಂತ ಹೇಳೋದಿಲ್ಲ. ನಾನು ಕೂಡ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ನಾನು ಒಬ್ಬ ಮಹಿಳೆಯಾಗಿ, ಆದರೆ ಈ 5 ಯೋಜನೆ ಒಬ್ಬ ಮಹಿಳೆಗೆ ಬಹಳಷ್ಟು ಅನುಕೂಲ ಆಗಿದೆ. ಅದನ್ನು ತೋರಿಸ್ಬೇಕನ್ನುವಂಥ ಆಸೆಯಿಂದ ಮಾಡಿದ್ದೀನಿ. ಸಂಪೂರ್ಣ 5 ವರ್ಷ ಗೃಹಲಕ್ಷ್ಮಿ ಯೋಜನೆ ಅಡಚಣೆ ಬರದೆ ಅವರ ಅಕೌಂಟ್ಗೆ 5 ವರ್ಷ ದುಡ್ಡು ಹಾಕೋ ಜವಾಬ್ದಾರಿ ನಮ್ಮದು. ಈ ಯೋಜನೆ ನಮ್ಮ ಅವಧಿಯಲ್ಲಿ ಬಂದಿರುವಂಥದ್ದು ಲಕ್ಷ್ಮಿ ಅನ್ನುವಂಥ ಹೆಸರಿಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿ ಅದನ್ನು ಮನೆ ಮುಟ್ಟಿಸುವುದರಲ್ಲಿ ಯಶಸ್ಸು ಕಂಡಿರುವಂಥದ್ದು ನಿಜಕ್ಕೂ ರಾಜಕೀಯದಲ್ಲಿ ಇದು ಒಂದು ಕೂಡ ಧನ್ಯವಾದ ಭಾವ ಅನ್ನುವಂಥ ನಿಟ್ಟಲ್ಲಿ ಸಚಿವೆ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.